ದಕ್ಷಿಣ ಕನ್ನಡ ಜಿಲ್ಲೆಯ ಅದೊಂದು ಗ್ರಾಮದಲ್ಲಿ 2019ರಿಂದ ಈವರೆಗೆ 50ಕ್ಕೂ ಅಧಿಕ ಮಂದಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಹಾಗಿದ್ರೆ ಆ ಗ್ರಾಮ ಯಾವುದು, ಅಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಂಪಲದಲ್ಲಿ ಸಾಲು ಸಾಲು ಸಾವು, 50ಕ್ಕೂ ಹೆಚ್ಚು ಮಂದಿಯ ನಿಗೂಢ ಸಾವು ಕಂಡು ಬೆಚ್ಚಿ ಬಿದ್ದ ಜನ. ನಿಗೂಢ ಸರಣಿ ಸಾವು. ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕುಂಪಲದಲ್ಲಿ ಸಾಲು ಸಾಲು ಸಾವುಗಳು ಸಂಭವಿಸಿದ್ದು, ಅಕಾಲಿಕ ಮರಣ, ಆತ್ಮಹತ್ಯೆ, ಅಪಘಾತಗಳಲ್ಲಿ ಸರಣಿ ಸಾವಾಗಿದೆ. 2019ರಿಂದ ಕುಂಪಲದಲ್ಲಿ 50ಕ್ಕೂ ಹೆಚ್ಚು ಜನ ಈ ರೀತಿಯ ಅಕಾಲಿಕ ಸಾವನ್ನಪ್ಪಿದ್ದಾರೆ. ಪದೇ ಪದೇ ಆಗಿರುವ ಸಾವನ್ನ ಕಂಡು ಜನ ಬೆಚ್ಚಿ ಬಿದ್ದಿದ್ದು, ಮಹಾ ಮೃತ್ಯುಂಜಯ ಹೋಮದ ಮೊರೆ ಹೋಗಿದ್ದಾರೆ. ಚಾಮುಂಡೇಶ್ವರಿ ದೇಗುಲದ ವಠಾರದಲ್ಲಿ ಹೋಮದ ಮೂಲಕ ಸಾವು ನೋವು ತಡೆಗೆ ಸಂಕಲ್ಪ ತೊಟ್ಟಿದ್ದಾರೆ. ಕೇಸರಿ ಮಿತ್ರವೃಂದ ಗ್ರಾಮಸ್ಥರು ಸೇರಿ ಯಾಗವನ್ನ ನಡೆಸ್ತಾ ಇದ್ದಾರೆ. ಸರಣಿ ಸಾವಿಗೆ ಕಾರಣವಾಯ್ತಾ ದೈವದ ಮುನಿಸು? ಕುಂಪಲ ಗ್ರಾಮದಲ್ಲಿ ನಡೆಯುವ ನಿಗೂಢ ಸಾವಿಗೆ ದೈವದ ಮುನಿಸೆ ಕಾರಣವಾಯ್ತಾ ಎನ್ನುವ ಪ್ರಶ್ನೆ ಎದುರಾಗಿದೆ. ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ದೈವಜ್ಞರ ಮೂಲಕ ನಡೆದ ಧಾರ್ಮಿಕ ಪ್ರಶ್ನಾ ಚಿಂತನೆಯಲ್ಲಿ ಗ್ರಾಮದ ಪೂರ್ವ ದಿಕ್ಕಿನಲ್ಲಿ ದೈವ ಸಾನ್ನಿಧ್ಯವಿರುವ ಸುಳಿವು ಸಿಕ್ಕಿದೆ. ಪಾಲು ಬಿದ್ದಿರುವ ಸಾನ್ನಿಧ್ಯದಲ್ಲಿ ಕಾಲಾದಿ ಸೇವೆ ನಿಂತ ಮಾಹಿತಿ ಸಿಕ್ಕಿದ್ದು, ಮುಂದಿನ ದಿನಗಳಲ್ಲಿ ದೈವ ಸಾನ್ನಿಧ್ಯ ಬೆಳಗಬೇಕು ಎನ್ನುವ ಸೂಚನೆಯನ್ನ ನೀಡಲಾಗಿದೆ. ಇದಕ್ಕೂ ಮುನ್ನ ಯಾಗದ ಮುಖೇನ ಅಕಾಲಿಕ ಮರಣ ತಡೆಯಬಹುದೆಂಬ ಹಿನ್ನೆಲೆ ಗ್ರಾಮಸ್ಥರು ಯಾಗದ ಮೊರೆ ಹೋಗಿದ್ದಾರೆ. ವೇದ ಮಂತ್ರ ಪಠಣಗಳೊಂದಿಗೆ ಮಹಾ ಮೃತ್ಯುಂಜಯ ಯಾಗ ಮಾಡ್ತಾ ಇದ್ದಾರೆ. ತಂತ್ರಜ್ಞಾನ ಎಷ್ಟೇ ಬೆಳವಣಿಗೆಯಾದ್ರೂ ಜನ ಇನ್ನೂ ದೈವ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಮೃತ್ಯುಂಜಯ ಯಾಗದ ಮೊರೆ ಹೋಗಿದ್ದಾರೆ. ಅದೇನೇ ಇರಲಿ, ಜನತೆಗೆ ಬಂದ ಕಷ್ಟ ನಿವಾರಣೆಯಾಗ್ಲಿ ಎನ್ನುವುದು ನಮ್ಮ ಆಶಯ. ಮಿತ್ರ ವೃಂದ ಕುಂಪಲ ಮತ್ತು ಮಾತೃ ಮಂಡಳಿ ಕುಂಪಲ, ಅದೇ ರೀತಿಯಾಗಿ ಯಾಗ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಕೂಡುವಿಕೆಯಲ್ಲಿ ಮತ್ತು ಈ ಕ್ಷೇತ್ರದ ಟ್ರಸ್ಟುಗಳು ಮತ್ತು ಯಜಮಾನರು ಎಲ್ಲ ಊರ ಗ್ರಾಮ ಸದ್ಭಕ್ತರ ಒಂದು ಕೂಡಾಟಿಕೆಯಲ್ಲಿ ಭಾರಿ ಒಂದು ವಿಶೇಷವಾದಂಥ ಮಹಾ ಮೃತ್ಯುಂಜಯ ಯಾಗ ಈಗ ತಾನೇ ಸಂಪನ್ನಗೊಂಡಿದೆ. ಈ ಮೃತ್ಯುಂಜಯ ಯಾಗವು ಎಲ್ಲ ಈ ಊರಿನ ಎಲ್ಲ ಜೀವರಾಶಿಗಳ ಮನುಕುಲದ ಸರ್ವ ದುರಿತಗಳನ್ನು ಪರಿಹಾರ ಮಾಡುವಲ್ಲಿ ಆ ಮೃತ್ಯುಂಜಯನು ಅನುಗ್ರಹ ಮಾಡಲಿ ಎನ್ನುವಂಥ ಎಲ್ಲರ ಸಂಕಲ್ಪ. ಅದಕ್ಕಾಗಿ ಈ ಊರಿನ ಎಲ್ಲ ಮನೆಯವರು ದಿವಸಕ್ಕೆ ಒಂದು ಬಾರಿ ಮಹಾಮೃತ್ಯುಂಜಯ ಮಂತ್ರವನ್ನು ಒಂದು ಅಮೃತ ಬಳ್ಳಿಯ ಸಮಿತಿಗೆ ಮಂತ್ರಿಸಿ ಸಂಕಲ್ಪಿಸಿ ಅದನ್ನು 21 ಕಡ್ಡಿ ಸಮಿದೆ 21 ದಿವಸ ಅದನ್ನು ಆ ಮಂತ್ರವನ್ನು ಜಪಿಸಿ ಇವತ್ತು ಈ ಮೃತ್ಯುಂಜಯ ಹೋಮಕ್ಕೆ ಹೋಮಕುಂಡದಲ್ಲಿ ಅದನ್ನು ಅರ್ಪಿಸಿದ್ದಾರೆ. ಇದು ಈ ಊರಿನ ಜನತೆ ಸದ್ಭಕ್ತಿಯಿಂದ ಸದ್ಭಕ್ತರು ಮಾಡಿದಂಥ ಒಂದು ಬಹಳ ದೊಡ್ಡ ಒಂದು ಭಕ್ತಿಯ ಸೇವೆ. ಯಾಕಂತೇಳಿದರೆ ಎಲ್ಲರ ಮನದಲ್ಲೂ ಬರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿ ಕೊಡುವ ಮತ್ತು ಊರಿಗೆ ಬರುವಂಥ ಎಲ್ಲ ದುರಿತಗಳನ್ನು ನಿವಾರಿಸಿಕೊಡುವಂಥ ಸಪ್ತವಿಧ ಮೃತ್ಯು ದೋಷಗಳನ್ನು ಪರಿಹರಿಸಿ ಮೃತ್ಯು ದುರಿತಗಳಿಂದ ನಮ್ಮನ್ನು ಪಾರು ಮಾಡಿ ಎಲ್ಲ ರೀತಿಯಲ್ಲೂ ರಕ್ಷಣೆ ಮಾಡುವಂಥ ಮಹಾ ಮೃತ್ಯುಂಜಯ ರುದ್ರನ ಸೇವೆಯಿಂದ ಇವತ್ತು ಈ ಊರಿನ ಜನತೆ ಅಥವಾ ಈ ಯಾಗದಲ್ಲಿ ಪೂರ್ಣವಾಗಿ ಪಾಲ್ಗೊಂಡಂಥ ಎಲ್ಲ ರೀತಿಯಿಂದ ವ್ಯವಸ್ಥಿತವಾಗಿ ಸೇರಿಕೊಂಡಂಥ ಎಲ್ಲರೂ ಆ ಪುಣ್ಯ ಸಂಪಾದನೆ ಮಾಡಿಕೊಂಡಂತಾಗಿದೆ. ಆ ರೂಪವಾಗಿ ಈ ಕ್ಷೇತ್ರದಲ್ಲಿ ಇವತ್ತು ಆ ಒಂದು ಮೃತ್ಯುಂಜಯ ಯಾಗ ಸಂಪನ್ನಗೊಂಡಿದೆ. ಇದರಿಂದಾಗಿ ಊರಿಗೂ ಗ್ರಾಮಕ್ಕೂ ರಾಜ್ಯಕ್ಕೂ ಸಮಸ್ತ ಸದ್ಭಕ್ತರಿಗೂ ಆಯುಧ ಆರೋಗ್ಯ ಸಿರಿಸುವ ಸಂಪದಗಳನ್ನಿದ್ದು ಆ ಮಹಾಮೃತ್ಯುಂಜಯ ರುದ್ರದೇವರು ಮತ್ತು ಈ ಕ್ಷೇತ್ರದ ಆದಿದೇವತೆ ತಾಯಿ ಚಾಮುಂಡೇಶ್ವರಿಯು ಅನುಗ್ರಹ ಮಾಡಲಿ. ಅದೇ ರೀತಿಯಾಗಿ ಎಲ್ಲರ ಮನೋರಥ ಇಷ್ಟಾರ್ಥಗಳು ನೆರವೇರಲಿ. ಸಕಲ ಜೀವರಾಶಿಗಳಿಗೆ ಸುಭೀಕ್ಷವಾಗಿ ಗ್ರಾಮ ರಾಜ್ಯ ಸುಭೀಕ್ಷ ಆಗಲಿ. ಆ ರೂಪದಿಂದ ಆ ಕೇಸರಿ ಮಿತ್ರವೃಂದ ಎನ್ನುವಂಥ ಒಂದು ಸಂಘಟನೆಯವರು ಅಥವಾ ಮಾತೃ ಮಂಡಳಿಯವರು ಅವರೇನು ಸಂಕಲ್ಪಿಸಿದಂಥ ಮುಂದಿನ ಅವರ ಕಾರ್ಯಗಳುಂಟು ಅದೆಲ್ಲ ನಿರ್ವಿಘ್ನದಿಂದ ನೆರವೇರುವ ಆಗಲಿ. ಅವರ ಒಗ್ಗಟ್ಟಿಗೆ ಯಾವುದೇ ಒಂದು ನ್ಯೂನ್ಯತೆ ದೋಷಗಳು ಬಾರದ ಹಾಗೆ ಆ ಮಹಾಮೃತ್ಯುಂಜಯ ರುದ್ರದೇವನ ಪ್ರಸಾದ ಸಿಗಲಿ.
ಅದೇ ರೀತಿಯಾಗಿ ಇವತ್ತು ಯಾರೆಲ್ಲ ಈ ಯಾಗದಲ್ಲಿ ತನು ಮನ ಧನಗಳಿಂದ ತಮ್ಮನ್ನು ತಾವು ಸಮರ್ಪಿಸಿ ತೊಡಗಿಸಿಕೊಂಡಿದ್ದಾರೋ, ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ರೀತಿಯಿಂದ ಸಹಕರಿಸಿದ್ದಾರೋ, ಆ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸರ್ವ ರೀತಿಯಿಂದ ಸನ್ಮಂಗಳವನ್ನು ಮಾಡಲಿ ಆ ಪರಶಿವನು ಅಂತೇಳಿ ಆ ಉಮಾಮಹೇಶ್ವರನ್ನು, ಆ ಮೃತ್ಯುಂಜಯ ರುದ್ರನು, ಮಹಾತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತಾ 12 ಮಾತುಗಳನ್ನು ಆ ಗುರುಚರಣಾರವಿಂದಕ್ಕೆ ಸಮರ್ಪಿಸಿದ್ದೇವೆ.